ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಪ್ರೀತಿಯ ಮನೆಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 9. ಗೌಡ್ರು ಆ ಹುಡುಗಿಯ ಬಳಿ ಹೋಗಿ ಯಾರಮ್ಮ ನೀನು ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ನನ್ನ ಹೆಸರು ಸೌಮ್ಯ. ಪೊಲೀಸ್ ಅದಕ್ಕೆ ಕೇಳ್ತಾರೆ, ಇವಳೇ ನೋಡಿ ನಿಮ್ಮ ಮುಂದಿನ ಸೊಸೆ. ಗೌಡ್ರು ಅದಕ್ಕೆ ಆಶ್ಚರ್ಯದಿಂದ, ಅಂದರೆ ನಿಮಗೆ ಗೊತ್ತಿಲ್ವಾ ಗೌಡ್ರೆ, ನಿಮ್ಮ ಮಗನ ಪ್ರಾಣ ರಕ್ಷಣೆ ಮಾಡಿ ಈ ಊರಿನ ಗಂಡಾಂತರ ತಪ್ಪಿಸಿ ನನಗೆ ಬಡ್ತಿ ಕೊಡಿಸಿದ ದಿಟ್ಟ ಹುಡುಗಿ ಸೌಮ್ಯ. ಗೌಡ್ರು ಅದಕ್ಕೆ ಕೇಳ್ತಾರೆ, ಆದರೂ ಅವ್ರ ತಂದೆ ತಾಯಿ ಇದಕ್ಕೆ ಒಪ್ಪಬೇಕಲ್ವಾ? ಅದೂ ಅಲ್ಲದೆ ನನ್ನ ತಂಗಿ ಅಂದರೆ ನಿಮ್ಮ ಹೆಂಡ್ತಿ ಸಾಯೋ ಮುನ್ನ ನನ್ನ ಮಗಳೇ ನಿಮ್ಮ ಮನೆಯ ಸೊಸೆ ಆಗಬೇಕು ಅಂತ ಹೇಳಿದ್ದಾಳೆ. ಮಾತು ಹೇಗೆ ತಪ್ಪಲಿ ನಾನು? ಅದಕ್ಕೆ ಪೊಲೀಸ್ ಹೇಳ್ತಾರೆ, ಅದಕ್ಕೆ ಗೌಡ್ರೆ ನಾನು ಹೇಳಿದ್ದು ಇವಳೇ ನಿಮ್ಮ ಸೊಸೆ ಎಂದು. ಅಂದರೆ ಅರ್ಥ ಆಗದೆ ಕೇಳ್ತಾರೆ ಗೌಡ್ರು. ಅದಕ್ಕೆ ಪೊಲೀಸು, ಇನ್ನೂ ಅರ್ಥ ಆಗಿಲ್ವ ನಿಮಗೆ? ಇವಳು ನನ್ನ ಮುದ್ದಿನ ಮಗಳು ಸೌಮ್ಯ. ಮಾವನ್ನು ನೋಡಬೇಕು ಅಂತ ಬರಬೇಕಾದ್ರೆ ಈ ಕರಿಯ ಮತ್ತು ಅವನ ಹೆಂಡತಿ ಜಗಳ ಮಾಡ್ತಿದ್ರಂತೆ. ಅದನ್ನು ನೋಡಿ ಏನಾಯಿತು ಎನ್ನುವಷ್ಟರಲ್ಲಿ ಈ ಕರಿಯ ಅವಳನ್ನು ಕೊಂದು ಈ ಮರಕ್ಕೆ ನೇಣು ಹಾಕಿದ್ನಂತೆ. ಅದನ್ನು ಕಣ್ಣಾರೆ ನೋಡಿ ಎಲ್ಲ ವಿಷಯವನ್ನು ನನಗೆ ತಿಳಿಸಿದ್ಲು. ಗೌಡ್ರು ಅದಕ್ಕೆ, ಧನ್ಯ ಅಮ್ಮ, ಮಾರಮ್ಮ, ನಿನ್ನ ನಂಬಿದ ಭಕ್ತರನ್ನು ನೀನು ಎಂದಿಗೂ ಕೈ ಬಿಡೋದಿಲ್ಲ. ನಾನು ಮತ್ತೆ ಬರ್ತೀನಿ ಅಂತೇಳಿ ಪೊಲೀಸ್ ಹೇಳಿದಾಗ, ಒಳ್ಳೆಯದು, ಆದರೆ ಒಂದು ಮನವಿ ಅಂತ ಗೌಡ್ರು ಕೇಳ್ತಾಳೆ. ಹೇಳಿ ಅಂದಾಗ, ನಿಮ್ಮ ಮಗಳನ್ನ ನಾನು ನಮ್ಮ ಮನೆ ಕರೆದುಕೊಂಡು ಹೋಗಲೇ? ಪೊಲೀಸ್ ಅದಕ್ಕೆ, ಧಾರಾಳವಾಗಿ ಕರೆದುಕೊಂಡು ಹೋಗಿ. ಗೌಡ್ರು ತುಂಬ ಉಪಕಾರವಾಯಿತು. ಸೌಮ್ಯಳ ಜೊತೆ ಗೌಡ್ರು ಮನೆಗೆ ಬರ್ತಾರೆ. ತಾಯವ್ವ, ಯಾರು ಇವಳು ಅಂತ ಕೇಳಿದಾಗ, ನಮ್ಮ ಸೊಸೆ ಕಣೆ, ಪೊಲೀಸ್ ಗಂಗಾಧರೆ ಇನ್ ಮಗಳು. ಹೌದಾ, ಎಷ್ಟು ಮುದ್ದಾಗಿದ್ದಾಳೆ ಮಗ. ಕುಮಾರ, ಬಾರೋ ಇಲ್ಲಿ, ನಿನ್ನ ಹೆಂಡತಿ ಬಂದಿದ್ದಾಳೆ. ಗೌಡ್ರು ಆಶ್ಚರ್ಯದಿಂದ, ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದಿದ್ದಾನ? ಸೌಮ್ಯ ಅದಕ್ಕೆ, ಹೌದು ಮಾವ, ನಾನೇ ಹೇಳಿದ್ದು. ಕಳ್ಳಿ, ಆಗಲೇ ಗಂಡನಿಗೆ ಪರ ವಹಿಸ್ತೀಯಲ್ಲ. ಸೌಮ್ಯ ಓಡಿ ಹೋಗಿ ಕೋಣೆಯಲ್ಲಿ ನಿಂತ್ಕೋತಾಳೆ. ಅಲ್ಲೇ ಇದ್ದ ಕುಮಾರ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡು ಬಾಯಿ ಮುಚ್ಚಿದ. ಗಾಬರಿಯಿಂದ ಸೌಮ್ಯ ನೋಡಿದಾಗ ಮುಗುಳ್ನಗೆಯಿಂದ ಕುಮಾರ ಅವಳನ್ನು ಎತ್ತಿ ಮುದ್ದಾಡಿದನು. ಏನು ಮಾವ, ಮದುವೆಗೆ ಮುನ್ನವೇ ಇದೆಲ್ಲ ಬೇಕಾ ಅಂತ ಸೌಮ್ಯ ಕೇಳ್ತಾಳೆ. ಅದಕ್ಕೆ ಕುಮಾರ, ಸರಿ ಬಿಡು, ಇನ್ನೂ ಸ್ವಲ್ಪ ಇರಲಿ ಅಂತ ಅವಳ ಗಲ್ಲನ ಕಚ್ಚುತ್ತಾನೆ. ಸೌಮ್ಯ ಇತ್ತ ನಾಚಿ ನೀರಾಗಿ ಬಿಡಿ ಎಂದು ಗುಣುಕ್ತಾಳೆ. ಅವಳನ್ನು ಗಿರಿಗಿಟ್ಟಲಿ ಅಂತ ತಿರುಗಿ ಮತ್ತೊಮ್ಮೆ ಬಿಗಿದಪ್ಪಿ, ಏಳು, ಏಕೆ ಬಂದೆ ಎಂದು ಕುಮಾರ ಕೇಳ್ತಾನೆ. ಮೆಲುದನಿಯಲ್ಲಿ, ನಿಮ್ಮನ್ನು ನೋಡಲು ಅಂತೇವಳು ಹೇಳ್ತಾಳೆ ಸೌಮ್ಯ. ಏಕೆ ನೋಡಬೇಕು? ಸುಮ್ಮನೆ ಓಡೋಗಿ ಅತ್ತೆ ಬಳಿ ನಿಂತ್ಕೋತಾಳೆ. ಗೌಡ್ರು ಅದಕ್ಕೆ, ನನ್ನ ಸೊಸೆ ಅಪ್ಪಟ ಬಂಗಾರ ಇಲ್ಲೇ ಇರ್ತಾಳೆ ಎಂದು ಹೇಳ್ತಾರೆ. ಕುಮಾರ ಹಿಗ್ಗಿ ಹರ್ಷದಿಂದ ತನ್ನೊಳಗೆ ಆನಂದಪಟ್ಟರೂ ಮರೆಮಾಚಿ, ಏಕಿರಬೇಕಿಲ್ಲಿ? ಗೌಡ್ರು ಅದಕ್ಕೆ, ಅದು ಅವಳ ಹಕ್ಕು, ಇಲ್ಲೇ ಇರ್ತಾಳೆ, ನೀನು ಬೇಕಾದರೂ ಹೋಗು, ಎಲ್ಲಿಗೆ ಬೇಕಾದರೂ. ಸೌಮ್ಯ ಅದಕ್ಕೆ, ಮಾವ, ನಾನು ಊರಿಗೆ ಹೋಗಬೇಕು. ಗೌಡ್ರು, ಅದೆಲ್ಲ ಆಗೋದಿಲ್ಲ, ಒಂದು ವಾರ ಇಲ್ಲೇ ಇರಬೇಕಷ್ಟೇ. ತಾಯವನ್ನು ಕೂಡ, ಹೌದು, ಒಂದು ವಾರ ಅಷ್ಟೇ. ಸೌಮ್ಯ ಅದಕ್ಕೆ ಸರಿ ಅಂತ ಒಪ್ಕೊತಾಳೆ. ಇತ್ತ ಚೆಲುವೆ ತಮ್ಮನ ಮೊಗದಲ್ಲಿರ್ತಕ್ಕಂಥ ಸಂತಸದ ಕಳೆಯನ್ನು ತಾನು ತನ್ನ ಪ್ರಿಯತಮ್ಮನ ಕೆಂಚನ ಮೊಗದಲ್ಲಿ ಕಂಡಿರ್ತಾಳೆ. ಏನು ಕುಮಾರ, ಸಂತೋಷ ಉಕ್ಕಿ ಹರಿತಿದೆ? ಅದಕ್ಕೆ ಕುಮಾರ, ಏನೂ ಇಲ್ಲ ಅಂತ ಹೇಳಿ ಕೋಣೆಗೆ ಹೊರಟೋಗ್ತಾನೆ. ಇದೇ ರೀತಿ ಕೇಳ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್.